ಎಲ್ಲರಿಗೂ ನಮಸ್ಕಾರ. ವಿವಿ ಕ್ರಿಯೇಷನ್ಸ್ ವರ್ಡ್ಗೆ ಸ್ವಾಗತ. ಈ ದಿನ ನಾವು ಹೋಟೆಲ್ ಸ್ಟೈಲ್ ಚಿಕನ್ ಗ್ರೇವಿಯನ್ನ ಮನೆಯಲ್ಲಿಯೇ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಡಿಲಿಷಿಯಸ್ ಆಗಿರುವಂತಹ, ನೋಡಿದ ತಕ್ಷಣ ಮಾಡಿ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಹುಟ್ಟಿಸುವಂತಹ ಚಿಕನ್ ಗ್ರೇವಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಮೊದಲಿಗೆ 1 ಕೆಜಿಯಷ್ಟು ಚಿಕನ್ನನ್ನು ನೀಟಾಗಿ ಕಟ್ ಮಾಡಿಕೊಂಡು 2ರಿಂದ 3 ಸಾರಿ ತೊಳೆದುಕೊಂಡು 1 ಸ್ಪೂನ್ ಸಾಲ್ಟ್, ಅರ್ಧ ಸ್ಪೂನ್ ಅರಿಶಿನ ಪುಡಿ ಮತ್ತು 1 ಸ್ಪೂನ್ ಲೆಮನ್ ಜ್ಯೂಸನ್ನು ಹಾಕಿ 5ರಿಂದ 10 ನಿಮಿಷ ನೆನೆಸಿಡಬೇಕು. ಇದರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ಚಿಕನ್ನಲ್ಲಿ ಬರುವಂತಹ ಸ್ಮೆಲ್ ಕೂಡ ಇರೋದಿಲ್ಲ. ನೆಕ್ಸ್ಟು ಒಗ್ಗರಣೆಗೆ ಬೇಕಾಗಿರುವಂತಹ 1 ಆನಿಯನ್, 1 ಟೊಮೆಟೊ, 3ರಿಂದ 4 ಹಸಿಮೆಣಸನ್ನು ನೀಟಾಗಿ ತೊಳೆದು ಎತ್ತಿಟ್ಕೊಂಡಿರಬೇಕು. ನೆಕ್ಸ್ಟು ಕಾದಿರುವಂತಹ ಪಾತ್ರೆಗೆ 2ರಿಂದ 3 ಸ್ಪೂನ್ ಆಯಿಲ್ ಹಾಕಿ ಅದು ಕಾದ ನಂತರ ಬಿರಿಯಾನಿ ಎಲೆ 1ರಿಂದ 2, ನಂತರ ಆನಿಯನ್ಸ್, ಹಸಿಮೆಣಸು, ಟೊಮ್ಯಾಟೊ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಒಂದು 5 ನಿಮಿಷ ಬಿಟ್ಟು ಕ್ಲೀನ್ ಮಾಡಿಕೊಂಡಿರುವಂತಹ ಚಿಕನ್ ಪೀಸಸ್ಸನ್ನು ಹಾಕಿ ಮಿಕ್ಸ್ ಮಾಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು, 1 ಚಿಟಿಕೆ ಅರಿಶಿನ ಪುಡಿ, 1 ಸ್ಪೂನ್ ಖಾರದ ಪುಡಿ, ಖಾರವನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಂತರ 1 ಸ್ಪೂನ್ ಧನಿಯಾ ಪುಡಿ, ಫ್ಲೇವರ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯೋದಕ್ಕೆ ಬಿಟ್ಬಿಡಿ. ಚಿಕನ್ ಬೇಯೋ ಟೈಮಲ್ಲಿ ನಾವು ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕಾದಿರುವಂತಹ ಪಾನ್ಗೆ ಕೊತ್ತಂಬರಿ, 1 ಈರುಳ್ಳಿ, 8ರಿಂದ 10 ಬೆಳ್ಳುಳ್ಳಿ ಹಾಗೂ 1 ಪೀಸ್ ಶುಂಠಿ, ಹಾಗೆ 1 ಪೀಸ್ ಚಕ್ಕೆ, 3ರಿಂದ 4 ಲವಂಗ, 2 ಏಲಕ್ಕಿ ಹಾಗೆ ಒಣಮೆಣಸಿನಕಾಯಿ 3ರಿಂದ 4 ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು ಟೊಮ್ಯಾಟೊ ಹಾಗೆ ಪೆಪ್ಪರ್ ಪೌಡರ್ 1 ಸ್ಪೂನು ಮತ್ತು 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡಿ. ಒಂದು ಮಿಕ್ಸಿ ಜಾರಿಗೆ ಅರ್ಧ ಹೋಳಿಗೆ ಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫಸ್ಟ್ಗೆ ರುಬ್ಬಿಕೊಳ್ಬೇಕು. ನಂತರ ಹುರಿದಿಟ್ಟುಕೊಂಡಿರುವಂತಹ ಎಲ್ಲ ಮಸಾಲೆ ಐಟಮ್ಗಳನ್ನು ಚೆನ್ನಾಗಿ ರುಬ್ಬಿಕೊಳ್ಬೇಕು. ಇವಾಗ 10 ಮಿನಿಟ್ಸ್ ಆಗಿದೆ. ಚಿಕನ್ ಹೇಗೆ ಬೆಂದಿದೆ ಅಂತ ಚೆಕ್ ಮಾಡೋಣ. ವಾವ್, ತುಂಬ ಚೆನ್ನಾಗಿ ಬೆಂದಿದೆ, ಎಣ್ಣೆ ಕೂಡ ಬಿಟ್ಕೊಂಡಿದೆ. ಇವಾಗ ರುಬ್ಬಿಕೊಂಡಿರುವಂತಹ ಮಸಾಲೆಯನ್ನು ಬೆಂದಿರುವಂತಹ ಚಿಕನ್ಗೆ ಹಾಕಿ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟು ಕ್ಲೋಸ್ ಮಾಡಬೇಕು. ಈ ಟೈಮಲ್ಲಿ ನಾವು ಚಪಾತಿ ರೆಡಿ ಮಾಡ್ಕೊಳ್ಳೋಣ. ಇವಾಗ ಚಪಾತಿ ರೆಡಿ ಇದ್ದಾವೆ. ನೆಕ್ಸ್ಟು ಚಿಕನ್ ಗ್ರೇವಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಸ್ಟವ್ ಆಫ್ ಮಾಡಿದರೆ ಡಿಲಿಷಿಯಸ್ ಆಗಿರುವಂತಹ ಚಿಕನ್ ಗ್ರೇವಿ ರೆಡಿಯಾಗಿರುತ್ತೆ. ಹಾಗೆ ತುಂಬ ಸ್ಮೂತ್ ಆಗಿರುವ ಚಪಾತಿ ಕೂಡ ನಿಮ್ಮ ಮುಂದೆ ರೆಡಿ ಇದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.